ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಬಾಕಿಯ ಸ್ವಾಗತ. ಈ ಮನೆಯಲ್ಲಿ ಏನಾಗ್ಬಿಡುತ್ತೆ, ಮಕ್ಕಳು ಒಂದು ರೀತಿ ಹೆದರಿಕೆ, ಏನಾದರೂ ಒಬ್ಬರೇ ಹೋಗಿ ಅಡುಗೆ ಮನೇಲಿ ಹೋಗಿ ನೀರು ತೊಗೊಂಡು ಬಂದರೆ ತರೋದಿಲ್ಲ, ಅಥವಾ ಒಬ್ಬರೇ ರೂಮಲ್ಲಿ ಅಂದರೆ ಮಲ್ಕೊಳ್ಳೋದಿಲ್ಲ, ಒಂದು ರೀತಿ ಪ್ಯಾನಿಕ್, ಭಯ ಪಡ್ತಿರ್ತಾರೆ. ಸೊ ಪೋಷಕರಿಗೆ ಒಂಥರ ಆತಂಕ, ಏನು ಹಿಂಗೆ ಮಕ್ಕಳು ಭಯ ಪಡ್ತಾ ಇದ್ರೆ, ಇಷ್ಟು ದೊಡ್ಡವರಾಗಿದ್ದಾರೆ, ಹಿಂಗೆ ಹೆದರ್ಕೊಂಡ್ರೆ. ಇವಾಗ ಬೇರೆಯವರೆಲ್ಲ ಊರು ದೇಶದಲ್ಲಿ ವಿದೇಶದಲ್ಲೆಲ್ಲ ಓದ್ತಿರ್ತಾರೆ, ಎಷ್ಟು ಬೇರೆ ಮಕ್ಕಳನ್ನ ನಾವು ನೋಡಿರ್ತೀವಿ. ಸೊ ನಮ್ಮ ಮಕ್ಕಳು ಹಿಂಗೆ ಹೆದರ್ಕೊಳ್ತಾರೆ. ಸೊ ಈ ಥರ ಸ್ವಭಾವದಿಂದ ಹೊರಗಡೆ ಬರಬೇಕು, ಆ ಭಯ, ಆ ಪ್ಯಾನಿಕ್ ಅನ್ನುವಂಥದ್ದು ಹೋಗಬೇಕು, ಒಬ್ಬರೇ ಧೈರ್ಯವಾಗಿ ಎಲ್ಲ ಕೆಲಸನೂ ನಿಭಾಯಿಸೋ ಒಂದು ಹಂತಕ್ಕೆ ಹೋಗಬೇಕು ಅಂದರೆ ಏನಾದರೂ ರೆಮಿಡಿ ಸರಳವಾಗಿ ತಿಳಿಸ್ಕೊಡ್ಬೋದಾದ್ರು? ಓಂ ವಿಶ್ವಸ್ಮೇ ನಮಃ. ಪ್ರೀತಿಯ ಬಂಧುಗಳೇ, ಮಕ್ಕಳಲ್ಲಿ ಭಯ ಹೋಗೋದಾ? ಹೌದು ಗುರುಗಳೇ. ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಭಯ ಇರುತ್ತೆ. ನಾನು ಕೆಲವ್ರನ್ನ ಗಮನಿಸಿದ್ದೇನೆ, ಕಾಲೇಜಿಗೆ ಹೋಗುವಂಥ ಮಕ್ಕಳು ಮನೆ ಬಿಟ್ಟು ಆಚೆನೆ ಬರಲ್ಲ, ಒಬ್ಬರೇ ಹೋಗೋದಿಲ್ಲ, ಜೊತೆ ಬೇಕು, ಓಮ್ ಸಿಕ್ಕದು ಹಾಗೇ ಇದ್ಬಿಟ್ಟಿರ್ತಾರೆ. ಏನು ಅಂತ ಗೊತ್ತಿಲ್ಲ. ಕೆಲವರಿಗೆ ಅವ್ರ ಅಪ್ಪ ಅಮ್ಮ ಹೇಳಿ 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 ಬೇಸರ ಆಗಿರುತ್ತೆ. ಇನ್ನು ಕೆಲವರು ಏನೇನೋ ಮಾಡ್ತಿರ್ತಾರೆ, ಅದು ಬೇರೆ. ಈ ಭಯ ಅನ್ನೋದು ಹೋಗಬೇಕು ಅಂತಂದರೆ ಹನುಮಂತನ ದೇವಸ್ಥಾನ, ಆಮೇಲೆ ಇವ್ರ ಮನೆಯಲ್ಲಿ ಈ ಮಕ್ಕಳು ಯಾರ ಮನೆ ರೀತಿ ಭಯ ಪಟ್ಕೊಂಡಿರ್ತಾರೋ ಅವರು ಒಂದು ಸಿಸ್ಟಮ್ ಮುಂದ್ಗಡೆನೋ ಅಥವಾ ಒಂದು ಪುಸ್ತಕದ ಮುಂದೆ ಒಂದೇ ಕಡೆ ಮೊಬೈಲ್ಗೆ ಅವ್ರು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಇವರು ಕರೆಕ್ಟಾಗಿ ಟೈಮಿಗೆ ಸ್ನಾನ ಮಾಡೋದಿಲ್ಲ, ತಿಂಡಿ ಇರೋದಿಲ್ಲ, ಊಟ ಇರೋದಿಲ್ಲ, ಎಲ್ಲವೂ ಕೂಡ ಟೈಮ್ ಬಿಟ್ಟೇ ಮಾಡ್ತಿರ್ತಾರೆ. ಇವರುಗಳು ಬಹುಶಃ ಹನುಮಂತನಿಗೆ ಸಂಬಂಧಪಟ್ಟದನ್ನು ಮಾಡಲಿಕ್ಕೆ ಯೋಗ್ಯರಾಗೋದಿಲ್ಲ. ಹನುಮಂತನ ಫೋಟೋ ಇದ್ದರೂ ಕೂಡ ತೆಗಿಬೇಕು ಅವಾಗ ಮನೆಯಲ್ಲಿ. ಕೆಲವೊಂದು ಸಲ ಹನುಮಂತನ ಫೋಟೋ ಇಟ್ಕೊಂಡು ಕೂಡ ಈ ರೀತಿ ಅಪಭ್ರಂಶೆ ಮಾಡಿದಾಗ ಆಗೋದಿಲ್ಲ. ಸ್ವಲ್ಪ ಪಾವಿತ್ರ್ಯವನ್ನು ಕಾಪಾಡಿಕೊಳ್ತೀವಿ ಅಂತಂದರೆ ಹನುಮಂತನ ಫೋಟೋ ಇದ್ದರೆ ಡನ್, ನಡೆಯುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆ ರೀತಿಯ ಭಯ ಅನ್ನೋದು ಹೋಗಲಾಡಿಸ್ಬೇಕು ಅಂತಂದರೆ ಈ ಮಕ್ಕಳನ್ನು ಒಂದು ಸಲ ಶನಿವಾರದಂದು ಮಕ್ಕಳನ್ನ ಕರೆದುಕೊಂಡು ಹೋಗಿ ನೀವು ಏನು ಮಾಡಬೇಕು, ಆ ಒಂದು ಹನುಮಂತನ ದೇವಸ್ಥಾನದಲ್ಲಿ ನೀವು ಸಿಂಧೂರ ತೆಗೆದುಕೊಂಡು ಹೋಗಬೇಕು, ಮಲ್ಲಿಗೆ ಹೂವು ತೆಗೆದುಕೊಂಡು ಹೋಗಬೇಕು, ಮಲ್ಲಿಗೆ ಎಣ್ಣೆ ಕೂಡ ತೆಗೆದುಕೊಳ್ಬೇಕು. ಆ ಮಲ್ಲಿಗೆ ಎಣ್ಣೆ ಜೊತೆಗೆ ಮಲ್ಲಿಗೆ ಹೂವು, ಸಿಂಧೂರ, ಈ ಮೂರೂ ತೆಗೆದುಕೊಂಡು ಹೋಗಿ ಹನುಮಂತನ ದೇವಸ್ಥಾನಕ್ಕೆ ಕೊಟ್ಟು ಆ ಮಲ್ಲಿಗೆ ಹೂವುಗಳಿಂದ ಅರ್ಚನೆ ಮಾಡಿಸ್ಬೇಕು. ಆ ಮಲ್ಲಿಗೆಯ ಎಣ್ಣೆಯನ್ನು ಕೊಟ್ಟಿದ್ದೀರಲ್ಲ, ಅದನ್ನು ಅಭಿಮಂತ್ರಿತ ಮಾಡಿ ಕೊಡೋಕ್ಕೆ ಹೇಳಬೇಕು. ಅಥವಾ ಹನುಮಂತನ ಪಾದದ ಮೇಲೆ ಇಟ್ಟು ಸ್ವಲ್ಪ ದೀಪಕ್ಕೂ ಹಾಕಿ ಆ ಮಲ್ಲಿಗೆ ಎಣ್ಣೆಯನ್ನು ನೀವು ಹಿಂಪಡಿಬೇಕು, ನೀವು ವಾಪಸ್ ತೆಗೆದುಕೊಳ್ಬೇಕು. ಆ ಎಣ್ಣೆಯನ್ನು ಆ ಮಕ್ಕಳಿಗೆ ಸ್ವಲ್ಪ ಮೈಯೆಲ್ಲ ಹಚ್ಚುತ್ತಾ ಬರಬೇಕು. ಮೈಯೆಲ್ಲ ಹಚ್ಚುತ್ತಾ ಬರ್ತಾ ರಾತ್ರಿ ಹಚ್ಚಬೇಕು, ಬೆಳಗ್ಗೆ ಸ್ನಾನ ಮಾಡ್ಕೊಂಡು. ಆಮೇಲೆ ಬೆಳಿಗ್ಗೆ ಕೂಡ ಎಲ್ಲಾದರೂ ಹೋಗಬೇಕಾದ್ರೂ ಕೂಡ ಆ ಎಣ್ಣೆಯನ್ನು ಹಚ್ಕೊಂಡು ಹೋಗಬೇಕು. ಸುವಾಸನೆ ಬೀರುವ ಮುಖಾಂತರ ಅವರ ಮನಸ್ಸು ಆಕ್ಟಿವ್ ಆಗುತ್ತೆ. ಆನಂತರ ಹನುಮಂತನ ಮಂತ್ರವನ್ನು ಯಾವಾಗಲೂ ಒಂದೇ ಒಂದು ಲೈನ್ ಆಗಿರ್ಬೋದು ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಹನುಮಾನ್ ಚಾಲೀಸ ಬಂದರೆ ಅದೊಂದು ಅದ್ಭುತಗಳು ಜರುಗುತ್ತವೆ, ಅದು ಬೇರೆ. ಆದರೆ ಹನುಮಾನ್ ಚಾಲೀಸ ಹೇಳುವಾಗ ಸ್ವಲ್ಪ ಪಾವಿತ್ರ್ಯ ಬಹಳಷ್ಟು ಕಾಪಾಡಿಕೊಳ್ಬೇಕಾಗತ್ತೆ. ತಿನ್ನೋ ಊಟದಿಂದ ಹಿಡಿದು ಮಾತಾಡೋ ಮಾತಿಂದ ಹಿಡಿದು ಬಹಳ ಎಚ್ಚರಿಕೆಯಿಂದ ಮಾತಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಪ್ರಧಾನವಾಗಿ 3 ಪ್ರೀತಿಯ ಬಂಧುಗಳು. ನಂಬರ್ 1ನೇದು ಸಿಂಧೂರ, 2ನೇದು ಮಲ್ಲಿಗೆ ಹೂವು, 3ನೇದು ಮಲ್ಲಿಗೆ ಎಣ್ಣೆ. ಈ 3ನ್ನು ಕೂಡ ಕೊಡ್ತೀನಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಆ ಹನುಮ ಏನು ಮಾಡ್ತಾನೆ ಅಂತಂದರೆ ಭಯವನ್ನು ಹೋಗಲಾಡಿಸಿ ಅಭಯದ ಹಸ್ತವನ್ನು ಅವರಿಗೆ ಚಾಚುತ್ತಾನೆ, ಅವರಿಗೆ ಆಶೀರ್ವಾದವನ್ನು ಮಾಡುತ್ತಾನೆ. ನಂತರ ಆ ಹನುಮಂತನ ಫೋಟೋ ಆವಾಗ ತರುವಂಥದ್ದು, ಈ ಮಲ್ಲಿಗೆ ಎಣ್ಣೆನ ಅಭಿಮಂತ್ರಿತ ಮಾಡಿ ಆನಂತರ ನೀವೊಂದು ಹನುಮಂತನ ಫೋಟೋ ತಂದು ನಿಮ್ಮ ಮನೇಲಿ ಇಡ್ತೀನಿ ಅಂತಂದರೆ ಮಕ್ಕಳು ನಿರ್ಭೀತಿಯಿಂದ ಅವರು ಎಚ್ಚೆತ್ತುಕೊಳ್ಳುತ್ತಾರೆ. ಬಹುಶಃ ಅವರಲ್ಲೇ ಒಂದು ಬದಲಾವಣೆ ಬಂದುಬಿಡುತ್ತೆ. ಅವರ ಡ್ರೆಸ್ ಸೆನ್ಸಿಂದ ಹಿಡಿದು, ಕಾಮನ್ ಸೆನ್ಸಿಂದ ಹಿಡಿದು, ಅವರ ಡಿಸಿಪ್ಲೈನಿಂದ ಹಿಡಿದು ಎಲ್ಲವೂ ಕೂಡ ಬದಲಾಗಿ ಬಿಡುತ್ತವೆ. ಮಲ್ಲಿಗೆ ಎಣ್ಣೆ ನೀವೇನಾದರೂ ಮಕ್ಕಳಿಗೆ ತಾಕಿಸಿ ಮಾಡ್ತೀರ ಅಂತಂದರೆ ಅವರು ಎಷ್ಟು ಅಂತಂದರೆ ನಿರ್ಭೀತಿಯಿಂದ ಓಡಾಡ್ತಿರ್ತಾರೆ. ಒಂದು ಕನ್ಫ್ಯೂಷನ್ ಆಗಿಬಿಡುತ್ತೆ ಗುರುಗಳ, ಯಾಕಂದರೆ ಮೊದಲು ನೀವು ಹನುಮಂತನ ಫೋಟೋ ತೆಗಿಬೇಕು ಅಂತ ಹೇಳಿದ್ರಿ, ಎಲ್ಲಿದೆ ಮನೆಯಿಂದ ತೆಗೆದ್ರೆ ಭಯ ಹೋಗುತ್ತೆ ಅಂತ. ಇವಾಗ ತರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಏನಿದು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳು. ಪ್ರಶ್ನೆ ಒಳ್ಳೆಯದೇ. ನಾನು ಮೊದಲು ತೆಗೀರಿ ಅಂತ ಹೇಳಿದ್ನಲ್ಲ, ಕೆಲವು ಮನೆಗಳಲ್ಲಿ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ನಾನು ಹೇಳಿದೆ ಈಗ ಮಕ್ಕಳು ಸರಿಯಾದ ಸಮಯಕ್ಕೆ ಸ್ನಾನ ಇರಲ್ಲ, ದೊಡ್ಡವರು ಇರಲ್ಲ. ಹನುಮಂತನಿಗೆ ಮಾತ್ರ ಯಾವಾಗಲೂ ಅಷ್ಟೇ ತುಂಬ ಪವಿತ್ರವಾಗಿರ್ಬೇಕು ನೀವು.
ಹಾಗೆ ಕೆಲವರಿಗೆ ನಾನು ಈ ಹನುಮ ಸಂಪುಟ ಕೊಡಬೇಕಾದ್ರೂ ಹಿಂದೇಟಾಗ್ತೀನಿ. ಇವ್ರು ಹೆಂಗಿರ್ತಾರೆ ಏನೋ ಹೇಗೋ ಎಂತ ಏನು ಮಾಡೋದು ಬಹಳ ಯೋಚನೆ ಮಾಡ್ತೀನಿ. ತುಂಬ ಸಲ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತಂದರೆ ಅಂಥವ್ರಿಗೆ ಮಾತ್ರ ಸಜೆಸ್ಟ್ ಮಾಡ್ತೀನಿ, ಅಂಥವ್ರಿಗೆ ಮಾತ್ರ ಕೊಡ್ತೀನಿ. ಕೆಲವೊಂದು ಸಲ ಮನೆಯಲ್ಲಿ ನೀವೇನಾದರೂ ಸೂರ್ಯನನ್ನು ನೋಡಿ ನೀವೇನು ಕಲಿಬೇಕು ಹೇಳಿ? ಡಿಸಿಪ್ಲಿನ್ ಕಲಿಬೇಕು. ಒಂದು ದಿವಸ ಏನಾದರೂ ಅವನು 1 ನಿಮಿಷ ಲೇಟಾಗಿ ಬರ್ತಾನೆ. ಹಾಗೆ ಮನೆಯಲ್ಲಿರೋವಂಥವ್ರು ಚಾಚೂ ತಪ್ಪದೆ ಅನುಷ್ಠಾನ ಪ್ರಿಯರಿದ್ದ ಜಾಗದಲ್ಲಿ ಹನುಮಂತ ಇರಬಹುದು. ಆದರೆ ಎಲ್ಲೋ ತುಂಬ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತಂದರೆ ಆಗ ಹನುಮಂತನ ಫೋಟೋ ಸಲ್ಲದು, ನಿಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ನೀವು ಯೋಗ್ಯರಲ್ಲ ಅಂತ. ಅದಕ್ಕಾಗಿ ತೆಗೀರಿ ಅಂದೆ. ಈಗ ನಾನೇ ಹೇಳ್ತಾ ಇದ್ದೀನಿ ತೊಗೊಂಡು ಬನ್ನಿ ಅಂತ. ಯಾರು ತೊಗೊಂಡು ಬರೋದು? ಈ ಪ್ರಯೋಗ ಯಾರು ಮಾಡಿರ್ತೀರಿ? ಮಲ್ಲಿಗೆ ಹೂವು, ಮಲ್ಲಿಗೆ ಎಣ್ಣೆ, ಸಿಂಧೂರ ಈ 3 ಕೊಟ್ಟು ಹನುಮಂತನಿಗೆ ಅರ್ಚನೆ ಮಾಡಿಸಿ ಅಭಿಮಂತ್ರಿತ ಮಾಡಿ ಯಾರು ತಂದಿರ್ತೀರಿ? ಆವತ್ತು ಬರಬೇಕಾದ್ರೆ ಫೋಟೋ ತರಬಹುದು. ಅದು ತರಬೇಕಾದ್ರೆ ಯಾವುದು ತರಬೇಕು? ಈ ರೀತಿ ಕೈ ಮುಗಿದಿದ್ದಲ್ಲ ಭಕ್ತಾಂಜನೇಯ, ಅದು ಬೇಡ. ನೀವು ತರಬೇಕಾದ್ರೆ ಅಭಯ ಹನುಮನನ್ನು ತರಬೇಕು. ಈ ರೀತಿ ಇರುತ್ತೆ, ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದಿರುತ್ತೆ. ಅಥವಾ ವೀರ ಹನುಮನ್ನು ಕೂಡ ತರಬಹುದು, ಅಭ್ಯಂತರವಿಲ್ಲ. ವೀರ ಹನುಮ ಅಥವಾ ಅಭಯ ಹನುಮನನ್ನು ತರಬೇಕು. ಭಕ್ತಿ ಹನುಮ ಸಲ್ಲದು, ಮನೆಯಲ್ಲಿ ಇಟ್ಕೊಳ್ಳಲಿಕ್ಕೆ ಬಾರದು. ಪ್ರೀತಿಯ ಬಂಧುಗಳೇ, ಹನುಮಂತ ಕೈ ಮುಗಿದಿರ್ತಾನೆ ಅಥವಾ ಹನುಮಂತ ಜಪ ಮಾಡ್ತಿರ್ತಾನೆ, ಅದು ಕೂಡ ಸಮಂಜಸವಲ್ಲ, ಮನೆಗಳಲ್ಲಿ ಸಲ್ಲದು. ಯಾಕೆಂತಂದರೆ ನೀವು ಹಾಗೇ ಇದ್ದೋಗ್ತೀರಿ, ನೀವು ಆಕ್ಟಿವ್ ಆಗೋಕ್ಕೆ ಬರಲ್ಲ. ಹನುಮಂತ ಅನ್ನುವವ ಯಾವ ಭಂಗಿಯಲ್ಲಿ ಎಲ್ಲಿ ಬೇಕಾದರೂ ಇರತಕ್ಕಂಥ ಸತ್ಯವೇ. ನೀವು ಅನುಷ್ಠಾನ ಪ್ರಿಯರಾದರೆ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದು ಎಲ್ಲ ಇಟ್ಕೊಳ್ಳಿ, ಭಕ್ತ ಹನುಮ ಎಲ್ಲ ಇಟ್ಕೊಳ್ಳಿ. ಆದರೆ ನಿಮ್ಮ ಮನೆಯಲ್ಲಿ ಏರುಪೇರು ಇದೆಯಲ್ಲ, ಅದಕ್ಕಾಗಿ ಯಾವುದನ್ನು ಇಟ್ಕೊಳ್ಬೇಕು ಅಂತಕ್ಕಂತಹದ್ದನ್ನು ನಿಮ್ಮ ಮನಸ್ಸಿಗೆ ನೀವು ಹಾಕ್ಕೊಂಡು ಆ ವೀರ ಹನುಮನ ಫೋಟೋ ಮಲ್ಲಿಗೆ ಎಣ್ಣೆ ಜೊತೆಗಿತ್ತು ಅಂತಂದರೆ ಆ ಮಕ್ಕಳು ನಿರ್ಭೀತಿಯಿಂದ ಅವರ ಕೆಲಸವರು ಮಾಡ್ಕೊಳ್ತಾರೆ. ಸೊ ಮೊದಲು ಮಾತು ಕೇಳ್ತಾ ಇಲ್ಲ ಅಂದರೆ ಫೋಟೋ ಏನಾದರೂ ಇತ್ತು ಅಂತಂದರೆ ತೆಗಿಬೇಕು. ಆಮೇಲೆ ಈ ಪರಿಹಾರ ಮಾಡ್ಕೊಂಡ್ಮೇಲೆ ಅದರ ಜೊತೆಯಲ್ಲಿ ಅಭಯ ಹಸ್ತ ಇರುವಂಥದ್ದು ಅಥವಾ ವೀರ ಹನುಮನ ಫೋಟೋ ತಂದರೆ ಮಕ್ಕಳಲ್ಲಿ ಇರುವಂಥ ಈ ಒಂದು ಭಯ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಅದರಿಂದ ಹೊರಗಡೆ ಬರ್ತಾರೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿರುವಂಥ ವಿಚಾರನ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಇದೇ ರೀತಿ ಭಯ ಪಡ್ತಾ ಇದ್ದಾರೆ, ಪ್ಯಾನಿಕ್ಗೊಳಗಾಗ್ತಿದ್ದಾರೆ, ಒಬ್ಬರೇ ಓಡಾಡೋದಕ್ಕೆ ಹೆದರ್ಕೊಳ್ತಿದ್ದಾರೆ. ದೊಡ್ಡವರಾಗಿದ್ರೂ ಕೂಡ ಸಾಕಷ್ಟು ಜನ ಈ ರೀತಿ ತೊಂದರೆಯಲ್ಲಿ ಒಳಗಾಗಿರ್ತಾರೆ. ಸೊ ಅಂಥವ್ರು ಯಾವ ರೀತಿಯಾಗಿರುವಂಥ ಪರಿಹಾರ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.